ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಅಮ್ಮ ಗೌತಮ್, ಅಮ್ಮ ಏನ್ ಗೌತಮ್ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಏನ್ ವಿಷಯ? ಅದು ಗೌತಮ್ ಆನಂದ ತುಂದಿಲನಾಗಿದ್ದಾನೆ. ಮಾತು ಇಲ್ಲಿದೆ, ಹೊರಗೆ ಬರ್ತಾ ಇಲ್ಲ ಅಲ್ವಾ ಗೌತಮ್? ಗೌತಮ್ ಆರಾಮಾಗಿ ಏನ್ ವಿಷಯ ಹೇಳಿ. ಅಮ್ಮ, ನನ್ನ ತಾಯಿ ಮತ್ತೆ ತಂಗಿ ಎಲ್ಲಿದ್ದಾರೆ ಅಂತ ಪೊಲೀಸ್ನವ್ರು ಗೊತ್ತಾಗಿದೆ ಅಂತೆ. ಇವತ್ತು ಸಂಜೆ ಮನೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಏನಪ್ಪ ಹಿಂಗಾಗೋಯ್ತು? ಮುಂದೆ ನಮ್ಮ ಕತೆ ನಿಜನಾ? ಅವ್ರನ್ನ ಈ ಮನೆಗೆ ಬರ ಮಾಡ್ಕೋಬೇಕು. ಎಷ್ಟೋ ವರ್ಷಗಳ ಮೇಲೆ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಅವ್ರು ಹಾಗೆ ಇರ್ಬೋದಲ್ವಾ? ನಮ್ಮನ್ನೆಲ್ಲ ನೋಡಿ ಅವ್ರಿಗೆ ಎಷ್ಟು ಖುಷಿಯಾಗಿರ್ಬೋದಲ್ವಾ ಅಮ್ಮ? ನನಗಂತೂ ಕಾಯೋದಕ್ಕೆ ಆಗ್ತಾ ಇಲ್ಲ. ಅವ್ನು ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿದೆ. ಅಮ್ಮ, ಏನು ಇಷ್ಟ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಅದು ಸಡನ್ ಆಗಿ ನ್ಯೂಸ್ ಕೇಳಿದ್ನಲ್ಲ, ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೌತಮ್ ನನಗೂ ಅಷ್ಟೇ. ಆ ಸುದ್ದಿ ಕೇಳಿ ಮಾತಿಲ್ಲ, ಕತೆ ಇಲ್ಲ, ಬರೀ ರೋಮಾಂಚನ. ಅಂತೂ ಆ ದೇವರು ಕಟ್ಟಾಗಿದ್ದ ಕರಡು ಬಳಿಯನ್ನ ಮತ್ತೆ ಜಾಯಿಂಟ್ ಮಾಡ್ದ. ಯಾವಾಗ ಬರ್ತಾರಂತೆ? ಹೇಳಿದ್ನಲ್ಲ ಸಂಜೆ ಎಕ್ಸಾಕ್ಟ್ ಟೈಮ್ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಒಟ್ಟಲ್ಲಿ ಬರೋದಂತೂ ಪಕ್ಕ ಅಂದಂಗಾಯ್ತು. ಹಾ, ಅಲ್ಲಿಗೆ ನಮ್ ತಿಥಿ ಆಗೋದು ಪಕ್ಕ ಆಯ್ತು. ಮತ್ತೆ ಅಮ್ಮ, ತುಂಬಾ ಥ್ಯಾಂಕ್ಸ್. ನನಗ ಯಾಕೆ? ಅಮ್ಮನ ಹುಡುಕ್ಸೋದಕ್ಕೆ ನನ್ನ ಕೈ ಜೋಡಿಸಿದ್ರಲ್ಲ, ಇಷ್ಟು ವರ್ಷ ನಾನು ನೋಡ್ಕೊಂಡ್ರಲ್ಲ, ಇನ್ನು ತುಂಬಾ ವಿಷಯಗಳಿಗೆ ನಾನು ನಿಮ್ಗೆ ಋಣಿಯಾಗಿರ್ಬೇಕಮ್ಮ. ಗೌತಮ್, ಏನ್ ಈ ಫಾರ್ಮಾಲಿಟಿ ಅಲ್ಲ? ಗೌತಮ್, ಎಷ್ಟೇ ಆದ್ರೂ ನೀನು ಕೂಡ ಅವಳು ಮಗನೇ ತಾನೆ. ಅದು ಇವ್ರ ದೊಡ್ಡ ಗುಣ ಮಾವ. ಇವ್ರು ಇರ್ಲಿಲ್ಲ ಅಂದಿದ್ರೆ ಈ ಮನೆ ಹೀಗಿರ್ತಾ ಇರ್ಲಿಲ್ಲ, ಬೇರೆ ತರನೇ ಇರ್ತಾ ಇತ್ತು. ಇಷ್ಟು ವರ್ಷ ಈ ಮನೇನ ಅಮ್ಮನೇ ನಡೆಸ್ಕೊಂಡ್ ಬಂದಿರೋದು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಏನ್ ಗೌತಮ್ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ಇಲ್ಲಮ್ಮ, ಜೆನ್ಯೂನ್ಲಿ ಐ ಮೀನ್ ಇಟ್. ಸರಿ, ಈ ವಿಷಯ ನಾನು ಅಜ್ಜಿಗೆ, ಭೂಮಿಕಾ ಅವ್ರಿಗೆಲ್ಲ ಹೇಳಬೇಕು. ಅಮ್ಮನ್ನ ಬರ್ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಸ್ಬೇಕು. ಓಕೆ, ನಾನು ಸಂಜೆ ತನಕ ಬಿಸಿ ಇರ್ತೀನಿ. ಹಾ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ನಾನು ಆಮೇಲೆ ಹೇಳ್ತೀನಿ. ಅಣ್ಣ, ಏನಣ್ಣ ಇದು? ಆ ಭಾಗ್ಯ ನಮ್ಮ ಬಗ್ಗೆ ಏನಾದ್ರು ಗೌತಮ್ ಹತ್ರ ಹೇಳಿದ್ರೆ ನಮ್ ಕತೆ ಮುಗೀತು. ಸಿಸ್ಟರ್, ಯಾವ್ದಕ್ಕೂ ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡಿರು. ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೆ ಹಿತ್ಲು ಬಾಗಿಲಿಂದ ಓಡೋಗ್ಬಿಡೋಣ. ಜೀವ ಒಂದು ಉಳಿದ್ರೆ ಹೆಂಗಾದ್ರೂ ಬದುಕಬಹುದು. ಇರೋದಂತಾನೆ ಹೇಳ್ತಾ ಇರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.